ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ, ಈಗ ತಕ್ಕೊಳ್ತೀನಿ. ನೋಡಿ ಇದು ಟೊಮೆಟೊ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ನಾನು ಇದಕ್ಕೆ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಬುಧವಾರದ ಬ್ಲಾಗ್ ಆಗೈತೆ. ಬುಧವಾರ ಬಂದು ಎಷ್ಟು ಗಂಟೆಗೆ ಎದ್ದಿಂಗೆ ಗೊತ್ತಾ ಫ್ರೆಂಡ್, ನಾನು ಬಂದು ಏನಿಲ್ಲ ಅಂದು 5 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಬಟ್ ಅದು ಎಬ್ಸಿದೆ 5:15ಗೆ. ಎದ್ದಾಳು ಅಂದ್ಬಿಡು ಅಂತಂದು 6 ಗಂಟೆ ಆಗೇ ಬಿಡ್ತು ಫ್ರೆಂಡ್ಸ್. ಫುಲ್ ಒಂಥರ ಅವಲ್ಲೇ ಬೆಳಕಂದಂಗೆ ಕಾಣ್ತಿದೆ. ಈ ನಮ್ಮ ಮನೇಲಿ ನೋಡಿದ್ರೆ ಒಂದು ನೀರಿಲ್ಲ ಏನಿಲ್ಲ. ಆಮೇಲೆ ಇಲ್ಲ ಮತ್ತು ಹೊರಗೆಲ್ಲ ಕಸ ಬೆಳ್ಕೊಂಡು ಹೋಗಿ ಅಡುಗೆ ಮಾಡೋಣ ಬಿಡು ಅಂತಂದೇಳಿ ಕಸ ಬೆಳೀತಿದ್ದೆ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ಯಾಕೆ ಲೇಟ್ ಆಗ್ತಿದೆ ಅಂದರೆ, ಇನ್ನೇನು ಅಮ್ಮನ ಮನೇಲಿ ಏನಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳೇ ಇದ್ದೆ ಅನ್ಕೋಬೋದು. ಅವಾಗಿದ್ದೆ ಅಲ್ವಾ, ಒಂದಿನನೂ ನಾನು ಎದ್ದು ಏನು ಕೆಲಸ ಮಾಡ್ತಿದ್ದೆ ಹೇಳ್ಬೇಕಂದ್ರೆ, ಅಲ್ಲಿದ್ದು ನಾನು ಏನು ಕೆಲಸನೇ ಮಾಡಿಲ್ಲ. ಎಲ್ಲ ಅಮ್ಮ ತಂಗಿ ಮಾಡ್ಕೊಂಡು ಹೋಗ್ತಿದ್ರು. ಅಮ್ಮ ಮಾಡ್ತಿದ್ರು, ತಂಗಿ ಇನ್ನೂ ಸ್ವಲ್ಪ ಮೇಲೆದ್ದು ಮಾಡ್ತಿದ್ಲು. ಅಂದರೆ ನನಗೂ ಆರಾಮಿದ್ದಿಲ್ಲಲ್ಲ, ಹಾಗಾಗಿ ಮಾಡೋಕ್ಕೂ ಬಿಡ್ತಿದ್ದಿಲ್ಲ. ಆದರೂ ನಾನೂ ಮಾಡ್ತಿದ್ದಿಲ್ಲ. ಹೇಳ್ತಿದ್ಲು ಅಂದರೆ ನಮ್ಮ ತಂಗಿ ಏನಾದರೂ ಕೆಲಸ ಮಾಡೋಣ, ನಾನು ಯಾಕೆ ಮಾಡಲಿ ಹಂಗೆ ಹಿಂಗೆ ಅಂತಿದ್ದೆ. ಹಾಗಾಗಿ ನಾನು ಏನು ಕೆಲಸ ಮಾಡ್ತಿದ್ದಿಲ್ಲ. ಇನ್ನು ಫುಲ್ಲು ಎಲ್ಲ ಅಲ್ಲಿ ರೆಸ್ಟ್ ಆದಂಗೆ ಆಗ್ಬಿಟ್ಟಿದೆ. ಇನ್ನು ಇಲ್ಲಿ ಬಂದು ಎದ್ದೇಳಬೇಕು, ಕೆಲಸ ಮಾಡ್ಬೇಕಂದ್ರೆ ಆಗ್ತಿಲ್ಲ. ಯಪ್ಪ ಸಾಕಾಗ್ತಿತ್ತು, ಹಂಗಾಗ್ಬಿಟ್ಟಿದೆ. ಈ ಬೆಳಗ್ಗೆ ಅದಕ್ಕನ ಅರಿತು ನಾನು ಊರಿಗೆ ಅದಕ್ಕನ ಬಂದೆ. ನನ್ನ ಗಂಡು ಬೆಳಗ್ಗೆ ಎದ್ದು ಅದೇ ಹೇಳ್ತಿದ್ದೀನಿ, ಎದಕ್ಕನ ಊರಿಗೆ ಬಂದೆ ನೋಡ್ರಿ, ನಾನು ಅಲ್ಲೇ ಇದ್ದೆ ಬೇಷಾರಮ್ಮ ಅಂತಾನೆ, ಅಲ್ಲೇ ಇದ್ದು ಬಿಡೋಕೆ ಸುಮ್ಮನೆ ಅಂತ ಅವರು ಸುಮ್ಮನೆ ರೇಗಿಸ್ತಿದ್ದು ಬೆಳಗ್ಗೆನೆ. ಇನ್ನು ನಾನು ಎದ್ದ ಮೇಲೆ ಇನ್ನು ಅವರೇ ಎಬ್ಬಿಸಿ ಅಂತಲೇ ಹೇಳಬೇಕು. ಯಾಕಂದರೆ ಅಲ್ಲ ನಮ್ಮ ಅವಲಿಂದ ಕೂಗ್ತಿದ್ದೆ ಎದ್ದೇಳೋದನ್ನು ಇದು ಮಾಡಿದ್ರು. ಆಮೇಲೆ ಇಬ್ಬರೂ ಎದ್ವಿ. ನಾನಿನ್ನು ಎದ್ದು ಕಸ ಬೆಳಗ್ಗೆ ಹೋಗಿದ್ದೆ. ಇನ್ನು ಅವರು ನೀರು ಮನೆಗೆ ಒಂದು ಹನಿ ನೀರಿತ್ತಿಲ್ಲ ಫ್ರೆಂಡ್. ನಮ್ಮ ಮನೆಯಲ್ಲಿ ಹೆಂಗೆ ಬಂದು ಬಟ್ಟೆನೂ ಒಗ್ದಿದ್ದಿಲ್ಲ, ಅಂದರೆ ಎಡೆ ಕೊಟ್ಟಿದ್ನಲ್ವ, ಹಾಗಾಗಿ ಬಟ್ಟೆ ಏನು ಒಗೆಯೋದು ಬಿಡು ಅಂತಂದೇಳಿ ಬಟ್ಟೆ ಒಗೆಯೋದು ಬಿಟ್ಬಿಟ್ಟಿದ್ದೆ ನೀರಿಲ್ಲ ಅನ್ನೋಗೋಸ್ಕರ. ಇನ್ನು ಈಗ ನೀರಿಲ್ಲ ಅಂದರೆ ನಡೆಯೋದಿಲ್ಲ, ನೀರು ಬೇಕೇ ಬೇಕು. ಹಾಗಾಗಿ ನನ್ನ ಹಸ್ಬೆಂಡಿಗೆ ಎಬ್ಸಿದೆ, ನೀರಿಲ್ಲ ಏನಿಲ್ಲ, ನೀರನ್ನು ತಂದು ಹಾಕು ಅಂತ. ಅಂದರೆ ಇಲ್ಲೇ ನಮ್ಮ ಮನೆ ಹತ್ರನೇ ಬರ್ತವೆ. ಇವತ್ತು ನಳದಲ್ಲಿ ನೀರು ಬರಬೇಕಿತ್ತು, ಇವತ್ತು ಬಂದಿಲ್ಲ. ಹಾಗಾಗಿ ಇಲ್ಲಿ ಮನೆ ಹತ್ರನೇ ಬೋರ್ ಇದೆ, ಅಲ್ಲಿಂದ ನೀರು ತಗೊಂಬರ್ಬೇಕಿತ್ತು. ಹಾಗಾಗಿ ಅವ್ರೂ ನಾನು ನೀರು ತಗೊಂಬರ್ತೀನಿ, ಬಟ್ಟೆ ವಾಶ್ ಮಾಡೋಕ್ಕಾಗುತ್ತೆ ಅಂತಂದೇಳಿ ಅವ್ರೂ ಎದ್ದರು. ಇನ್ನು ಎದ್ದು ನಾವು ಕೆಳಗಡೆ ಮಲಗಿರ್ತೀವಲ್ವ, ಹಾಗಾಗಿ ಪ್ರಿಯಾಂಶನ ತೊಟ್ಲಲ್ಲೇ ಹಾಕಿದ್ರು. ಇನ್ನು ನಾನು ಅಡುಗೆ ಮಾಡೋಣ ಅಂತಂದೇಳಿ ಅವ್ರು ತೊಟ್ಲಲ್ಲಿ ಹಾಕಿ ನೀರು ತರೋಕ್ಕಂತಂದು ಹೋದ್ರು. ಇನ್ನು ನಾನೆಲ್ಲ ಕೆಲಸ ಮುಗಿಸ್ಕೊಂಬಂದು, ಅಂದರೆ ಹೊರಗಡೆ ಕಸ ಗಿಸ ಎಲ್ಲ ಬೆಳ್ಕೊಂಬಂದು ರಂಗೋಲಿ ಹಾಕಿ ಒಳಗಡೆ ಬಂದೆ. ಇನ್ನು ಅನ್ನಕ್ಕೊಂದು ತಟ್ಟೆ ಸೈಡಿಗೆ ಇಟ್ಟಿದ್ದೆ ಫ್ರೆಂಡ್ಸ್. ಯಾಕಂದರೆ ಈಗ ಅಡುಗೆ ಮಾಡೋ ತಡಿಗೆಲ್ಲ ಎಲ್ಲ ಕೊಯ್ಕೊಂಡು ಮಾಡೋತನ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಸೈಡ್ ಅನ್ನಕ್ಕಿಟ್ಟು ಇನ್ನು ನಾನು ತರಕಾರಿ ಕಟ್ ಮಾಡ್ಕೊತಿದ್ದೆ. ತರಕಾರಿ ಮೇನ್ ಬೆಂಡೆಕಾಯಿ ಕಟ್ ಮಾಡೋವಾಗ ನಾನು ಫಸ್ಟಿಗೆ ಈರುಳ್ಳಿ ಕಟ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಅದು ಒಂಥರ ಜಿಬ್ಬು ಲೊಳೆ ರಸ ಇರುತ್ತಲ್ವ, ಅದೆಲ್ಲ ಬರುತ್ತೆ ನನಗೆ. ಬೆಂಡೆಕಾಯಿ ಕೊಯ್ಬೇಕಂದ್ರೆ ಇದಕ್ಕೆ ನೋಡಿ, ಅಂದರೆ ತಿನ್ನೋಕೆ ಇಷ್ಟ ನನಗೆ ಬೆಂಡೆಕಾಯಿ ಪಲ್ಯ ಅಂದರೆ ಚೆನ್ನಾಗಿರುತ್ತೆ. ಬಟ್ ಸಾರು ಮಾಡಿದರೆ ಸ್ವಲ್ಪ ಅಮ್ಮ ಮಾಡಿದರೆ ಇಷ್ಟ, ಬಟ್ ನಾನು ಸಾರು ಮಾಡಿದರೆ ಇಷ್ಟ ಬರೋಲ್ಲ. ನನಗೆ ಪಲ್ಯ ಮಾಡಿದ್ರೇ ಇಷ್ಟ. ಸ್ವಲ್ಪ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಆಗಿ ಮಾಡ್ತೀನಿ, ಅದು ಸಖತ್ತಾಗಿರುತ್ತೆ. ಹಾಗಾಗಿ ಈರುಳ್ಳಿ ಮತ್ತು ಟೊಮೆಟೊ ಫಸ್ಟಿಗೆ ಕೊಯ್ದಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಈ ಬೆಂಡೆಕಾಯಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದು ಮಾಡ್ಕೊತೀನಿ, ಕೊಯ್ಕೊತೀನಿ. ಇನ್ನೊಂದು ಬೆಂಡೆಕಾಯಿ ಕೊಯ್ತೀನಲ್ವ, ನಿಮಗೊಂದು ಟಿಪ್ ಅಂದರೆ ಒಂದು ಟಿಪ್ಸ್ ಅಂತಲೇ ಹೇಳ್ಬೇಕಂತ ಹೇಳ್ತಿದ್ದೀನಿ. ಏನಪ್ಪ ಅಂದರೆ, ಈಗ ಕೆಲವರು ಬೆಂಡೆಕಾಯಿ ಹೆಚ್ಚೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಯಾಕಂದರೆ ಅದು ಲೊಳೆಲ್ಲ ರಸ ಬರುತ್ತಲ್ವ, ಹಾಗಾಗಿ ಹಚ್ಚೋಕ್ಕೆ ಇಷ್ಟನೇ ಪಡಲ್ಲ. ಅದರಲ್ಲಿ ಮೇನ್ ನಾನಂತಲೇ ಹೇಳ್ಬೋದು. ಹಾಗಾಗಿ ಇದು ಆ ಥರ ಬರಬಾರ್ದು ಅಂತ ಏನು ಮಾಡ್ಬೇಕಂದ್ರೆ, ಈ ಥರ ಚಾಕುನ ಆಗಲಿ, ಇನ್ನೊಬ್ರು ಬೇರೆ ಯಾರೋ ಇಳಿಗೆ ಅಂತಾರಲ್ವ, ಆ ಥರ ಕಟ್ ಮಾಡೋದಿರ್ತಾರೋ ಆ ಥರದನ್ನ ಆಗಲಿ, ಬೆಂಡೆಕಾಯಿ ಕೊಯ್ಯೋಕ್ಕಿಂತ ಮುಂಚೆಗೆ ಅದಕ್ಕೆ ಚಾಕಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಕೊಯ್ದರೆ ಅದು ಏನೂ ಲೊಳೆ ಬರಲ್ಲ. ನಾನು ಇದು ಟ್ರೈ ಮಾಡ್ತೀನಿ ಯಾವಾಗ ಅಂದರೆ, ಒಂದು ಸ್ವಲ್ಪ ಕೊಯ್ತೀನಿ ಫಸ್ಟಿಗೆ ಬೆಂಡೆಕಾಯಿ ಕೊಯ್ಯಂಗೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಂದು 4-5 ಕೊಯ್ದ ಮೇಲೆ ಅದು ಬರುತ್ತಲ್ವ ರಸ, ಆವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಡ್ತೀನಿ. ಅವಾಗ ನನಗೆ ಅದು ಆ ಫೀಲ್ ಏನು ಅನಿಸಲ್ಲ. ಆವಾಗ ಇಷ್ಟ ಆಗುತ್ತೆ ಕಟ್ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಅವೆಲ್ಲ ಹೇಳಿದ್ನಲ್ವ, ಕೆಲಸ ಮಾಡೋಕ್ಕೆ ಆಗಿಲ್ಲ. ಇಷ್ಟು ದಿನ
ಎಲ್ಲ ಹೆಣ್ಮಕ್ಳಿಗೆ ಹೀಗೇನೆ ಅಮ್ಮನ ಮನೆಗೆ ಬೇಸ್ ಆರಾಮಾಗಿ ಇದ್ದು ಬಂದಿರ್ತಾರೆ. ಸಡನ್ನಾಗಿ ಹಿಂಗೆ ಆ ಥರ ಒಂದು 2 ದಿನ ಇದ್ದು ಬಂದರೆ ಏನು ಅನಿಸಲ್ಲ. ಈಗ ಒಂದು ಸ್ವಲ್ಪ 15 ದಿನ ಒಂದು ತಿಂಗಳು ಸನಿಯಕ್ಕೆ ಇದ್ದು ಬಂದ್ರಂತೂ ನಂತರ ಪಕ್ಕ ಅನಿಸುತ್ತೆ. ನನಗಂತಲ್ಲ, ಎಲ್ಲ ಹೆಣ್ಮಕ್ಳಿಗೆ ಹೀಗೆ. ಯಾಕಂದರೆ ಮದುವೆಕ್ಕಿಂತ ಮುಂಚೆಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀವಿ ಮನೇಲಿ. ಬಟ್ ಮದುವೆ ಆದಮೇಲೆ ಏನು ಕೊಂಬರುತ್ತೆ ಏನೋ ಗೊತ್ತಿಲ್ಲ. ನಮ್ಮ ತಂಗಿ ಅದೇ ಅಂತಿದ್ದ, ಮದುವೆಕ್ಕಿಂತ ಮುಂಚೆ ಎಲ್ಲ ಮಾಡ್ತಿದ್ದೀನಿ, ನೀನು ಮದುವೆ ಏನು ಕೆಲಸ ಮಾಡಲ್ಲ ನೀನು ಅಂದರೆ ಅದಕ್ಕೆ ಜಗಾಡ್ತಿರ್ತೀನಿ ನಾನು. ನಮ್ಮ ತಂಗಿ ಅಮ್ಮ ಇದ್ದು ಆಕೆ ಏನು ಹೇಳ್ತಿ ಕೆಲಸ ಅಲ್ಲೇ ಮಾಡಿರ್ತಾಳೆ. ಹುಡುಗನ ಕಟ್ಕೊಂಡು ಎಲ್ಲ ಕೆಲಸ ಅಷ್ಟು ಗಂಟೆಗೆ ಡ್ಯೂಟಿಗೆ ಹೋಗೋರಿಗೆ ಬಾಕ್ಸ್ ಕಟ್ಟಿ ಮಾಡಿರ್ತಾಳೆ. ಆಕೆಗೆ ಏನು ಹೇಳ್ತೀನಿ ನಿನ್ನ ಕೆಲಸ ಅಂತಿರ್ತಾಳೆ. ಅಂದರೆ ಸುಮ್ಮನೆ ಅಕ್ಕ ತಂಗಿ ಇರ್ತಿರ್ತದಲ್ವ ಅಷ್ಟೇ. ಆಮೇಲೆ ಇಂಥ ಟೈಮ್ನ ನೆನೆಸ್ಕೋಬೇಕಾಗುತ್ತೆ. ಯಪ್ಪ ಎದಕ್ಕೆ ನಿಜ ಫ್ರೆಂಡ್, ನನಗಂತ ಯಾಕನೋ ಊರಿಗೆ ಬನ್ನಿ ನೆನೆಸ್ಬಿಟ್ಟಿದ್ದೆ. 1-2 ದಿನ ಒಂದು ಸ್ವಲ್ಪ ಅಂದರೆ ನನಗೆ ಸ್ವಲ್ಪ ಇದು ಸರಿ ಆಗತ್ತಕ್ಕನ ಅಷ್ಟೇ. ಆಮೇಲೆ ಸರಿ ಆಗುತ್ತೆ. ನಾವು ಅಮ್ಮಗೆ ಫೋನ್ ಮಾಡಿದಾಗ ಹೇಳೋದೆ ಎದಕ್ಕನ ಬನ್ನಿ ಅನ್ಸತ್ತೆ ನೋಡ್ಬೇ ಅಂದರೆ ಇನ್ನು ಸ್ವಲ್ಪ ದಿನ ಇದ್ದುವಾಗ ಮಂಡೆ ಆರಾಮಾಗತ್ತೆ. ಎಷ್ಟು ದಿವಸ ಇದ್ದೋದ್ರೆ ಏನು ಫ್ರೆಂಡ್, ಬಂದು ನಾವೇ ಮಾಡಬೇಕಲ್ಲ ಕೆಲಸ. ಇದೆಲ್ಲ ಹೆಣ್ಮಕ್ಳಿಗೆ ಏನು ಅರ್ಥ ಆಗುತ್ತೆ. ಅಂದರೆ ಅಲ್ಲಿದ್ದಾಗೆ ಬೇರೆ, ಬಂದಮೇಲೆ ಮತ್ತೆ ನಾವೇ ಮಾಡಬೇಕಂತ ಇಷ್ಟೇ. ಎಲ್ಲ ಹೆಣ್ಮಕ್ಳು ಜೀವನ ಇಷ್ಟೇ, ನಾವೇ ಮಾಡ್ಬೇಕು. ನಾವು ಮಾಡಿಲ್ಲ ಅಂದರೆ ನಡೆಯಲ್ಲ ಮನೇಲಿ. ಏನು ಆಸರ ಬೇಸರಕ್ಕೆ ಅಂದರೆ ತವ್ರ ಮನೆ ಇರೋದು ಸ್ವಲ್ಪ ಹೋಗಿ ಬರೋಕ್ಕೆ ಚಂದ ಅಷ್ಟೇ. ಭಾಳ ದಿನ ಇರೋಕ್ಕೂ ಆಗಲ್ಲ ಅಲ್ಲಿ. ಹಾಗಾಗಿ ಇನ್ನೇನು ಬೆಂಡೆಕಾಯಿ ಎಲ್ಲ ಕೊಯ್ಕೊಂಡೆ ಫ್ರೈ ಮಾಡ್ಕೊಂಬಿಡೋಣ, ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತಂದೇಳಿ ಫ್ರೈ ಮಾಡ್ಕೊತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬೆಳಗ್ಗೆ ಎದ್ದು ಏನಪ್ಪ ಅಂದರೆ ಹೆಣ್ಮಕ್ಳು ಕೆಲಸದಾಗ ಮುಳುಗಿಬಿಟ್ರೆ ಏನು ಮಾಡೋಕ್ಕೋ ಇರಲ್ಲ, ಅಂದರೆ ತಮ್ಮನ್ನು ತಾವು ನೋಡ್ಕೊಳಕ್ಕೂ ಇರಲ್ಲ. ಆದ್ರೂ ಆ ಸ್ವಲ್ಪ ಟೈಮ್ ಕೊಟ್ಟಂತೂ ನಮ್ಮನ್ನು ನಾವು ನೋಡ್ಕೋಬೇಕು. ಯಾಕಂದರೆ ನಮ್ಮ ಆರೋಗ್ಯನೂ ಮೇನ್ ಆಗಿರುತ್ತಲ್ವ. ಹಾಗಾಗಿ ಮನೆಯಲ್ಲಿ ಒಂದು ಹೆಣ್ಣು ಏನು ಡ್ಯೂಟಿಗೆ ಹೋಗೋ ಹಸ್ಬೆಂಡಿಗೆ ಬುತ್ತಿ ಮಾಡಿ ಮನೆ ಇರೋ ಮಕ್ಕಳು ನೋಡ್ಕೊತಾಳೆ ಅಂದರೆ ಆ ಹೆಣ್ಣು ಗಟ್ಟಿಯಾಗಿದ್ರೆ ಅಲ್ವ ಅವ್ರನ್ನ ನೋಡ್ಕೊಳಕ್ಕಾಗೋದು. ಯಾಕಂದರೆ ಒಂದಿನೂ ಆ ಹೆಣ್ಣು ಆರಾಮಿಲ್ಲ ಅಂತ ಮಲಗಿದ್ರೆ ಮಾತ್ರ ಏನು ಡ್ಯೂಟಿಗೆ ಹೋಗೋರಿಗೆ ಬಾಕ್ಸು ಇಲ್ಲ, ಮತ್ತು ಅವ್ರ ಮೂಡೂ ಅಪ್ಸೆಟ್. ಇನ್ನು ಮಕ್ಕಳನ್ನ ಯಾರು ನೋಡ್ಕೋಬೇಕು? ಹಾಗಾಗಿ ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕು. ನನಗೆ ಎಷ್ಟಾದರೂ ಕೆಲಸ ಇರಲಿ, ಎಷ್ಟನ ಇದು ಇರಲಿ, ನಾನು ಒಂದು ಗ್ಲಾಸ್ ನೀರು ಕುಡಿಯೋದು ಮಾತ್ರ ಮರೆಯಲ್ಲ. ಯಾಕಂದರೆ ಅದು ನಮಗೆ ಹೆಲ್ತಿಗೆ ಒಳ್ಳೆಯದಲ್ವ. ಹಾಗಾಗಿ ನಾನು ಅದು ನೀರು ಕುಡಿಯೋದು ಮಾತ್ರ ಮರೆಯಲ್ಲ ಯಾವುದೇ ಕಾರಣಕ್ಕಾಗಲಿ. ಅದರಲ್ಲಿ ಈ ಥಂಡಿಯಲ್ಲಿ ಏನು ಹಗ್ಲಗ್ಲ ಎಲ್ಲ ಸ್ವಲ್ಪ ಕಾದಾರ ನೀರು ಕುಡಿಬೇಕೆ ಅನಿಸುತ್ತೆ. ತಣ್ಣಗೆ ನೀರು ಕುಡಿದ್ರೆ ಮಾತ್ರ ಕಿವಿ ಡಬ್ಬಾಕಿದಂಗೆ ನೆಗಡಿ ಆದಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ನೀರು ಕುಡಿದ್ರೆ ಸ್ವಲ್ಪ ಕಾಸಿ ಕುಡಿತೀನಿ. ಮತ್ತು ಫ್ರೆಂಡ್ಸಿಗೆ ಊಟ ಸ್ವಲ್ಪ ಕಾಸಿನೇ ಕುಡಿಸ್ತೀನಿ. ನೀವು ಈ ಥಂಡಿ ಇದೆಯಲ್ಲ ಫ್ರೆಂಡ್ಸ್, ನೀರು ಕಾಸಿ ಕುಡಿ. ಮತ್ತು ಥಂಡಿ ಇದ್ರೇನು ಬಿಟ್ರೇನು ಬೆಳಗ್ಗೆ 1 ಗ್ಲಾಸ್ ನೀರು ಕುಡೀರಿ, ನಿಮಗೂ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನೇನು ನಾನು ಬೆಂಡೆಕಾಯಿ ಹಚ್ಕೊತಾನೆ ಇದ್ದೆ. ಇನ್ನು ನೀರು ಕುಡ್ಕೊಂಬಂದು ಎಲ್ಲ ಹೆಚ್ಚಿಟ್ಟಿದ್ನಲ್ವ, ಫ್ರೈ ಊಟ ಮಾಡ್ಕೊಂಡಿದ್ದೆ. ಇನ್ನೇನು ಪಲ್ಯ ಮಾಡಿಬಿಡೋಣ ಅಂತಂದೇಳಿ ಈರುಳ್ಳಿ ಫಸ್ಟಿಗೆ ಚೆನ್ನಾಗಿ ಬೇಯಿಸ್ಕೊಂಡೆ, ಆಮೇಲೆ ಟೊಮೊಟೊ ಬೇಯಿಸ್ಕೊಂಡೆ. ಇನ್ನು ಈರುಳ್ಳಿ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಆಮೇಲೆ ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ, ಬೆಂಡೆಕಾಯಿನ ಇದಕ್ಕೆ ಹಾಕ್ಕೊಂಡು ಅರಿಶಿನ ಪುಡಿ ಹಾಕಿ, ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡೆ. ಒಂದು 5 ನಿಮಿಷ ಆದಮೇಲೆ ಲಿಟ್ಟು ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ಬಿಡಬೇಕು. ಯಾಕಂದರೆ ಅದೆಲ್ಲ ಹತ್ಕೋಬೇಕಲ್ವ ಖಾರದಲ್ಲೂ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟರೆ ಆಯಿತು. ಇಷ್ಟೇ ಬೆಂಡೆಕಾಯಿ ಫ್ರೈ. ಹಾಗೆ ನಿನ್ನೆ ಮಾಡಿದ್ನಲ್ವ ಹೋಳಿಗೆ, ಹಾಗಾಗಿ ಅದು ಹೋಳಿಗೆ ಸಾರು ಇತ್ತು. ಇನ್ನು ರೊಟ್ಟಿ ಹಾಕಿ ಅನ್ನ ಮಾಡಿದೆ. ಇಷ್ಟೇ ಅಡುಗೆ, ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ ನಾನು ಅಡುಗೆ. ಫ್ರೆಂಡ್ಸ್, ಈಗ ಅಡುಗೆಲ್ಲ ಆಯಿತು. ಈಗ ಚಹಾ ಕುಡಿತಿದ್ದೀನಿ. ಏನು ಮಾಡ್ತಿದ್ದೀನಿ ಅಂದರೆ ಒಂದು ನಗುಬೇಕು ಆಡ್ಬೇಕು ಅನ್ನಂಗೆ ಐತೆ. ನೀರು ಹಸಿಲಿಲ್ಲ ಫ್ರೆಂಡ್ಸ್. ಅಂದರೆ ಇವತ್ತು ನೀರು ಬಿಡ್ಬೇಕಿತ್ತು, ಇನ್ನೂ ಬಿಟ್ಟಿಲ್ಲ. ಬಿಡೋ ತಕ್ಕ ನೀರು ಯೂಸ್ ಮಾಡೋಕ್ಕೆ ಬೇಕಲ್ವ. ಹಾಗಾಗಿ ಬಟ್ಟೆ ನಿನ್ನೆ ಎಡೆ ಕೊಟ್ಟಿದ್ದಲ್ಲ ಅಂತೇಳಿ ವಾಶ್ ಮಾಡಿಲ್ಲ, ಹಂಗೆ ಬಿಟ್ಟಿನಿ. ಬಟ್ಟೆ 2 ದಿವಸ ಅದಾವ. ಮತ್ತು ಸ್ನಾನ ಮಾಡೋಕೆ ಅದಕ್ಕೆ ಬೇಕತ್ತ ನೀರು ಬೇಕೇ ಬೇಕು. ಇವ್ರೇನು ಮಾಡ್ಯಾರ, ಒಂದು 5 ಕೊಡ ತಗೊಂಡು ಇಳಿಸ್ಬಿಟ್ರೆ. ಬೆಳಿಗ್ಗೆ ಎದ್ದು ಪಾಪ ಡ್ರಮ್ ಎಲ್ಲ ತೊಳೆದು ಒಂದು 5 ಕೊಡ ಇಳಿಸಿ. ನನಗೆ 5 ಕೊಡ ಆಗಲ್ಲ ಫ್ರೆಂಡ್ಸ್. ಮತ್ತು ಇವ್ನು ಮಕ್ಕಂಡಿದ್ದಾನಂತ ನಾನು ನೀರು ತರಕೋಗಿನಿ. ಅಲ್ಲಿಗೆ ಬಂದುಬಿಟ್ರೆ ನೀರು ತರೋಕ್ಕಾಗಲಿ ಕೊಡ ತೊಗೊಂಬರೋಗುಂದಿನ. ಅಂದರೆ ನಾನು ಇನ್ನೂ ಕೊಡ ಒತ್ತಿಲ್ಲ ಇನ್ನು. ಅಂದರೆ ನನ್ನ ಎಲ್ಲರ ಆಧಾರಿಂದ ನನ್ನ ಕೊಡ ಏನೂ ಒತ್ಕೊಂಡಿಲ್ಲ. ಇನ್ನೇ ಒಂದೆಲ್ಲ ಒಂದು ಮಾಡ್ಕೊಂಡಿತ್ತಾ, ನಾನು ಮತ್ತೆ ಹೋಗ್ಯಾರ. ಬಾಕ್ಸ್ ಅಲ್ಲೇ ಕಟ್ಟಿಬಿಡು, ನಾನು ಇಲ್ಲಿ ಊಟ ಮಾಡೋದು ಹೊತ್ತಾಗುತ್ತೆ ಅಂತ. ಬಟ್ಟೆ ಇದ್ದಾವೆ, ಅವಕ್ಕೋಸ್ಕರ ನನ್ನ ಫ್ರೆಂಡ್ ನೀರಿಂದ ಇಷ್ಟಿರುತ್ತೆ. ನೀನು ಸಾಕಾಗ್ಬಿಡುತ್ತೆ ನೀರಿನ ಕಾಲ. ಅವಾಗಂದರೆ ನಮ್ಮ ತಮ್ಮ ಇರ್ತಿದ್ದ, ಇವ್ರು ಹೋದ್ರೂ ಅವ್ನು ತಂದು ಇಟ್ಟು ಹೋಗ್ತಿದ್ದ. ಇವಾಗ ಇವ್ರು ಹೋದ್ರೆ ಮತ್ತೆ ಬರೋದು 8 ಗಂಟೆಗೆ, ಅವಾಗ ಬರ್ತಾರೆ. ಇನ್ನು ನಾನೇ ಹೋಗ್ಬೇಕಾ. ಇನ್ನು ಅವನ್ನ ಇದ್ದರೆ ಇವರು ಅದು ತೊಳೆದಿದ್ರೆ ಅವ್ನು ನೀರು ತರ್ತಿದ್ದೆ, ಡ್ರಮ್ ತೊಳೆದಿದ್ರೆ. ಹಂಗಾಗ್ಬಿಟ್ಟಿದೆ. ನಗು ಬರಕತ್ತಿತ್ತು ನನಗೆ. ಬುತ್ತಿ ಕಟ್ಟು ಅಂತ ಹೇಳ್ಯಾರ. ನಾನು ಚಹಾ ಕುಡಿ ಕಟ್ಟೋಣ ಅಂತ ಅದೀನಿ.
ನಗು ಬರ್ತದೆ ನನ್ನ ನೆನ್ಸ್ಕೊಂಡು. ಅಲ್ಲೆಲ್ಲ ಜಗ್ಗಿ ಬಿಂದು ಹೆಣ್ಮಕ್ಳೆಲ್ಲ ನೀರು ತರ್ತಿದ್ರು. ಅವ್ರು ಅಂದ್ರೆ ಅಲ್ಲಿ ಹಿಂಗೆ ಎದುರೋಗಿ ಹಿಂಗೆ ಬರ್ತಿರ್ತಾರಲ್ಲ ಕೊಡ ತಗೊಂಡವ್ರೆ. ನಿನ್ನ ಗಂಡ ಬರಕಂತಲ್ಲೇ ನೀನು ಭಯ ಪರಗುಂದನ ಅನ್ಕೊಂಡಿದ್ದೆ. ಅಲ್ಲೇ ಇವ್ರು ಸಿಟ್ಟು ಬಂದ್ರೆ ಅಷ್ಟು ಸಿಟ್ಟು ಬರ್ತದೆ, ಮನೆಯಾಗ ಬೈಟ್ಬಿಡ್ತಾರ ಅಂತ. ಆಮೇಲೆ ನನಗೆ ನಗು ತಡ್ಕೊಳಕ್ಕೆ ಸಿಟ್ಲಿಂದ ಹೋಗಿದ್ದೆ ನೀರು ತರಕನ್ನ. ನಾನೇ ತಗೊಂಬರ್ತೀನಿ ಬಿಡು, ಸತ್ರ ಸಾಯಿಲ್ಲ ನಾನೇ ತರ್ತೀನಿ ಹೋಗಿ ನೀರು ಅಂತ ಅವ್ರು ಸ್ನಾನ ಮಾಡ್ತಿದ್ರು. ದೌದ ಬಟ್ಟೆ ಹಾಕ್ಯಂಡು ಮತ್ತೆ ನಾನು ಅಲ್ಲಿಗೆ ಪೇನ್ ಆಗ್ತಾವ ಹಂಗೆ ಅಂತೀನಿ ಅಂತೇಳಿ ದೌದ ಬಟ್ಟೆ ಹಾಕ್ಯಂಡು ಬಂದು ಅಲ್ಲಿ ನೀರು ಕಣತ್ಕೊಂಡು ನಗ್ಗು ಬರಕ್ಕೆ ದುಡೈತೆ. ಅಲ್ಲೆಲ್ಲ ಮಂದೆಲ್ಲ ಈ ಅಮ್ಮ ನೀರು ತರಕಂದ ಈ ಹುಡುಗದ ಕತ್ಕೊಂಡು ಹಾಕೋದು ಹಿಂಗೆ ನಡೆದಿದ್ರು. ನಗ್ಗು ಬರ್ತಿದ್ದಾರೆ. ಬರ್ತಾರೆ ಬಾಕ್ಸ್ ಕಟ್ಟಿಯಾ ಅಂತ ಚಾ ಕುಡಿದು ಕತ್ತು ನೆನ್ಸಿಲ್ಲ ಅಂತ ಬೈ ನೋಡ್ತಾರ. ಕಟ್ಟು ಬಿಡ್ದು ಫಸ್ಟಿ ಮತ್ತೆ ನೀರು ತಾನಿಲ್ಲ ಅಂತ ಏನು ಮಾಡ್ಬೇಕು ಮಾಡಿಲ್ಲ. ಇನ್ನು ಅದೇ ಹೇಳಿದ್ನಲ್ವ ಫ್ರೆಂಡ್ಸ್, ನೀರೇ ಬಂದಿದ್ದಿಲ್ಲ ಅಂತೇಳಿ. ಆಮೇಲೆ ಒಂದು ಸ್ವಲ್ಪ 11 ಗಂಟೆ 12 ಗಂಟೆ ಹಂಗೆ ನೀರು ಬಂದವು. ಇನ್ನು ನೀರೆಲ್ಲ ಹಿಡಿದು ಬಟ್ಟೆ ಎಲ್ಲ ವಾಶ್ ಮಾಡಾದ್ಮೇಲೆ ಇನ್ನು ಜೋಳ ಇದ್ವು, ಅಂದರೆ ರೊಟ್ಟಿ ಸುಡೋಕೆ ಹಿಟ್ಟು ಹಾಕ್ಸ್ಕೊಂಬರ್ತೀವಲ್ವ ಜೋಳ, ಅದನ್ನು ಫಸ್ಟಿಗೆ ತೊಳೆದಾಕ್ಕೊಂಬಿಟ್ರೆ ನನಗೆ ಬೇಕಾದಾಗೆಲ್ಲ ನಾನು ಅದನ್ನು ಕ್ಲೀನ್ ಮಾಡಿಕೊಂಡು ಬೀಸ್ಕೊಂಬರ್ತೀನಿ. ಹಾಗಾಗಿ ಇದ್ವಲ್ಲ ಅಂತಂದೇಳಿ ತೊಳೆದಾಕ್ಕೊಂಬಿಡೋಣ, ಬಿಸಿಲು ಚೆನ್ನಾಗಿತ್ತು ಹಾಗಾಗಿ ತೊಳೆದಾಕೋಣ ಅಂತಿದ್ದೆ. ಇನ್ನು ಇಲ್ಲಿ ನೀರು ಬಂದಾಗ ನನ್ನ ಮಗನ ಹಿಡಿಯೋರೊಬ್ರು ಬೇಕು. ಅದಕ್ಕೆ ನೈಟ್ ಬಂದರೆ ಬೇಸ್ಟ್ ಫ್ರೆಂಡ್ಸ್. ನನಗೆ ನೀರು ಅಂದರೆ ಅವ್ರ ಪಪ್ಪ ನೀರು ಹಿಡಿದಿರ್ತಾರೆ, ಇಲ್ಲಿ ನಾನು ಎತ್ಕೊಂಡಿರ್ತೀನಿ. ಬಟ್ ಯಾರು ಎಲ್ಲಿ ತಗೊಂಡ್ರೆ ಹಿಂಗಿರುತ್ತೆ ನೋಡಿ, ಅವನು ನೀರು ತಗೊಂತಾನ ಚಲ್ತಾನ, ಹೇಳೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ ಅನ್ನಂಗಿರ್ತದೆ ನನ್ನ ಪರಿಸ್ಥಿತಿ. ಅವನಿಗೆ ಎರ್ಸಿ ನನಗೆ ಅಲ್ಲೇ ಯಾರ್ದು ಜೀವ ಹೋದಂಗೆ ಆಗಿರ್ತದೆ ಫ್ರೆಂಡ್ಸ್. ಇನ್ನು ನೀರು ಬಂದ ಕೆಲಸ ಅಂತೂ ಕೇಳೋಂಗಿಲ್ಲ. ನೀರು ಹೋಗೋ ತಕ್ಕ ನನಗೆ ಕೆಲಸ ಇರ್ತದೆ ಫ್ರೆಂಡ್ಸ್. ಹಾಗಾಗಿ ಜೋಳ ತೊಳೆದಾಕ್ತಿದ್ದೆ. ಇನ್ನು ಜೋಳ ಎಲ್ಲ ತೊಳೆದಾಕಿ ಈ ಥರ ಇಲ್ಲಿ ಇಟ್ಟಿದ್ದೀನಲ್ವ, ಚೀಲದಾಗ ಇಟ್ಟಿದ್ದೀನಿ. ಇನ್ನೊಂದು ಚೀಲ ಆ ಕಡೆ ಇಟ್ಟಿದ್ದೀನಿ. ಈ ಚೀಲ ತಗೊಂಡೋಗಿ ಹಾರಾಕಕ್ಕಂತ ನಾನು ಈ ಕಡೆ ಹೋಗಿನಿ ಫ್ರೆಂಡ್ಸ್. ಅಂದರೆ ಇದು ಏನೋ ಜೋಳ ಹಾರಕಕ್ಕೆ ಹೋಗಿದ್ದೀನಿ. ಇವನೇನು ಮಾಡಿದಾನಂತ ಹಂಗೆ ನೋಡಿ ಮತ್ತೆ ಹಾಗೆ ನೋಡಿ ಗೊತ್ತಾಗುತ್ತೆ. ಇನ್ನು ಫ್ರೆಂಡ್ಸ್, ನೀರು ಬಂದರೆ ಯಾಕಾದರೂ ಬರುತ್ತೆ ಅನಿಸುತ್ತೆ, ಬಂದಿಲ್ಲ ಅಂದರೆ ನೀರು ಬಂದಿಲ್ಲ ಅನಿಸುತ್ತೆ. ಇಲ್ಲಿ ನೋಡಿ ನೀರು ಬಂದವೆ. ಇವೆರಡು ಮಕ್ಕಳು ನೀರು ಅನ್ಕೊಂಡು ಇದು ಮಾಡ್ಕೊಂಡು ಕುಂತಿದ್ವು. ನೀರು ಬಂದ ನನ್ನ ಪರಿಸ್ಥಿತಿ ಅಂತೆಲ್ಲ ಇಲ್ಲಿರೋ ಮಕ್ಳ ಪರಿಸ್ಥಿತಿ ನಂಗೆ ಆಗಿರುತ್ತೆ. ಅಂದರೆ ನೀರು ಬಂದರೆ ನಮಗಂದೇ ಹಬ್ಬ ಅಲ್ಲ, ಮಕ್ಳು ಕೂಡ ಹಬ್ಬ ಆಗಿರುತ್ತೆ, ಆಡ್ತಿರ್ತಾವೆ ಸುಮ್ಮನೆ. ಆವಾಗಲೇ ಹೇಳಿದ್ನಲ್ವ ಫ್ರೆಂಡ್ಸ್ ಏನು ಮಾಡಿದ್ದಾರೆ ಅಂತೇಳಿ. ಇನ್ನು ಇಲ್ಲೆಲ್ಲ ಜೋಳ ತೊಳೆದಾಕಿ ಒಂದು ಚೀಲ ಅಲ್ಲಿ ಹಾಕಿ ಬರೋಣ ಒಂದೊಂದು ಅಂತಂದೇಳಿ ಒಂದು ತಗೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಹಾರಕ್ಕೆ ಕುಂತೀನಿ. ನನ್ನ ಮಗ ತಳಗಿದ್ದತ್ತ ಮೇಲೆ ಬಂದು ಜೋಳದಾಗ ನೀರು ಬಿಟ್ಟಿದ್ದಾನೆ ಫ್ರೆಂಡ್ಸ್. ಅವ್ರು ಜೋಳ ಎಲ್ಲ ಹರ್ಕೊಂಡು ಹೋಗ್ಬಿಟ್ಟಿದ್ದಾವೆ. ನಾನು ಹಂಗೆ ಸಡನ್ಲಿ ಹಿಂಗೆ ನೋಡಿದೆ ಅವ್ನು ಏನು ಮಾಡ್ತಿರ್ತಾನೆ. ಅಂದರೆ ಏನನ್ನ ಮಾಡಲಿ ಯಾವಾಗನ್ನ ಅಷ್ಟೇ ಅವನ ಮೇಲೆ ಒಂದು ಕಣ್ಣಿರುತ್ತೆ. ಹಂಗೆ ಸಡನ್ಲಿ ಹಿಂಗೆ ನೋಡಿದೆ, ಕೆಳಗೆಲ್ಲ ಹರ್ಕೊಂಡೋಗಿ ಹಂಗೆ ಹಿಂದೆಲ್ಲೇ ಬಂದೆ ಫ್ರೆಂಡ್ಸ್. ಹೆಂಗೆ ಇಲ್ಲಾಂದ್ರೆ ಓಸ್ಟ್ ಬಿಟ್ಬಿಡ್ತಿದ್ದೆ ನೀರು. ಏನಿಲ್ಲ ಅಂದ್ರೆ ಒಂದು ಸ್ವಲ್ಪ ಹರ್ಕೊಂಡು ಹೋದ್ವು, ಎಷ್ಟು ಹರ್ಕೊಂಡೋದು ಗೊತ್ತಿಲ್ಲ. ಬಟ್ ಮೇಲಂತ ಒಂದು ಸ್ವಲ್ಪ ಇದ್ದವು. ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಹಿಂಗೆ ಮಾಡ್ತವೆ ಈ ಮಕ್ಕಳ ಕಾಲಾಗಂತೂ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್. ನನಗಂತೂ ಈ ರೀತಿ ಮಾಡಿದ್ದಾನೆ ನೋಡಿ ಇವನು. ಯಪ್ಪ ದೇವ್ರೆ, ನನ್ನ ಮಗನ ಕಾಲಾಗ ಹೆಂಗಿರ್ಬೇಕಂಬೋದೇ ನನಗೆ ಗೊತ್ತಾಗ್ತಿಲ್ಲ ಫ್ರೆಂಡ್. ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಅವು ಇರೋದೇ ಹೀಗೆ ನೋಡಿ. ಇಲ್ಲಿ ಕಾಣ್ತಿದೆಯಲ್ಲ, ಇದೆ ನಮ್ಮ ಅಣ್ಣ ಬೇಷ್ ಅದಕ್ಕೆ ಬಿಟ್ಬಿಟ್ಟಿದ್ದಾನೆ ಪೈಪು. ಬೇಷ್ ಎಲ್ಲ ಹರ್ಕೊಂಡು ಹೋಗ್ಬಿಟ್ಟಿದೆ ಜೋಳ ಎಲ್ಲ. ಏನು ಮಾಡಕುಂತೀಪ್ಪ ಅಂತಿ ಬಿಕ್ಕುತ್ರ್ಯಾ ನೋಡಿ ಫ್ರೆಂಡ್ಸ್. ಈಗ ಈವ್ನಿಂಗ್ ಆಗಿದೆ. ಇವಾಗ ಸ್ವಲ್ಪ ಹೊರಗಡೆ ಕೂತು ಅವನಿಗೆ ಹಣ್ಣು ಕೊಯ್ದು ಕೊಡ್ತಿದ್ದೀನಿ, ತಿಂತಿದ್ದಾನೆ. ಅಡುಗೆ ಮಾಡಬೇಕು. ಬೆಳಗ್ಗೆ ಬೆಂಡೆಕಾಯಿ ಹೋಳಿಗೆ ಸಾರು ಇತ್ತು, ಅದಕ್ಕೆ ಆಗಿಬಿಟ್ಟಿದ್ದೆ. ಹಾಂ ಇವಾಗ ಗೋಬಿ ರೈಸ್ ಮಾಡೋಣ ಅನ್ಕೊಂಡಿನಿ. ಏನಪ್ಪ ಹತ್ತೀನಿ ಫಸ್ಟ್. ಅವನು ಅದಕ್ಕೆ ಹಣ್ಣು ಕೊಯ್ಕೊಟ್ಟಿನಿ. ಅವರಪ್ಪ ಹಣ್ಣು ತಗೊಂಬಂದಿದ್ರು, ಕೊಯ್ದಿಟ್ಟಿದ್ದೀನಿ, ತಿಂತಿದ್ದಾನೆ. ಒಂದು ದಿನ ಕುಂತ್ರಿ ನೀವು
ಹಾಂ ಪ್ರೀ ಹಣ್ಣು ತಿನ್ನಕ್ಕಂತತೆ ಹುಡುಗ ಅಲ್ಲಪ್ಪ. ಹಣ್ಣು ತಿಂದ್ರೇನು? ಹಾಯ್ ಹಾಯ್ ಮತ್ತು ಈಗ ಎದ್ದಾನ. ಎದ್ಮೇಲೆ ಸ್ವಲ್ಪ ಹಣ್ಣು ಕೊಯ್ದು ಕೊಡೋಗ್ತೀನಿ, ತಿನ್ಕೊಂತ ಏನಪ್ಪ. ಇದು ತಿನ್ನು, ಆಮೇಲೆ ಇದು ಕಟ್ ಮಾಡಿ ಇದು ಕ್ಲೀನ್ ಮಾಡಿ ಕೊಡ್ತೀನಿ. ಇದಿಷ್ಟು ತಿನ್ನು ಫಸ್ಟು. ಏನು ಮಗನ ಹಾಯ್ ಹಾಯ್ ಮಾಡ್ತೀಯ ನೀನು? ಅಯ್ಯ 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 ಇರಲಿ ಇರಲಿ ತಿರುಗ ಐ ಐ ಐ ಐ ಐ ಇರಲಿ ತಿರುಗ ತಿರುಗ. ಅಯ್ಯ ನೋಡಿ ಫ್ರೆಂಡ್ಸ್, ಇದೆ ಚಂದ ಬಂದಿದೆ. ಏನಿದೆ ಇದು ಹಿಂಗೆ ತಿನ್ಬೇಕಿದು, ಹಿಂಗೆ ತಿನ್ಬ್ರಿ. ಹಾಯ್ ಚಂದ ಇತ್ತಲ್ಲಪ್ಪ. ಓಕೆ ಫ್ರೆಂಡ್ಸ್, ಇದು ಕ್ಲೀನ್ ಮಾಡಿಕೊಂಡು ಗೋಬಿ ರೈಸಿಗೆ ಮಾಡೋಕ್ಕೆ ಬರುತ್ತೆ. ಇದು ಕ್ಲೀನ್ ಮಾಡ್ಕೊತೀನಿ. ಕರೆಂಟ್ ಇಲ್ಲ, ಕರೆಂಟ್ ಹೋಗಿದೆ, ಅದಕ್ಕೆ ಹೊರಗಡೆ ಕುಂತೀವಿ. ಇದನ್ನು ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡ್ಕೊಂಡ್ರೆ ಮಾಡೋಕ್ಕೆ ಸರಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ನೀರು ಬಂದಿದ್ದು, ನೀರು ಬಂದರೆ ಎಷ್ಟು ಬದುಕಿರುತ್ತೆ. ಎಲ್ಲ ಒಗ್ದಾಕಿದ್ದೆ, ಕರೆಂಟ್ ಬಂದಿಲ್ಲ, ಅದಕ್ಕೆ ಈಗ ಬಂತು ಬಟ್ಟೆಲ್ಲ ತಗೊಂಡು ಮಾಡ್ಕೊಂತೀನಿ. ಅಕ್ಕಿ ನೆನೆ ಗೋಬಿ ರೈಸ್ ಮಾಡೋಣ ಅಂದ್ಕೊಂಡಿದ್ದೆ. ಗೋಬಿ ರೈಸ್ ಏನು ಯಾವಾಗೂ ಮಾಡ್ತಿರ್ತೀವಿ, ಅದಕ್ಕೆ ಗೋಬಿ ದಮ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಏನು ಗೊತ್ತೇನಾ, ಅಂದರೆ ಗೋಬಿ ದಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂದರೆ ಸೇಮ್ ಬಿರಿಯಾನಿ ದಮ್ ಕೊಡ್ತಾರಲ್ಲ ಆ ಥರನೇ, ಬಟ್ ಗೋಬಿದು ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಅದೇ ಮಾಡೋಣ ಅಂತ, ಒಂದು ಸ್ವಲ್ಪ ವೆರೈಟಿ ಇರಲಿ ಅಂತ. ಈ ಥರ ಹಣ್ಣು ತಿಂದು, ಈಗ ಹಣ್ಣು ತಿಂದ್ರಪ್ಪ ನೀವು? ಹಾಯ್ ಬಟ್ಟೆ ಮಾಡಿಸೋ ಫ್ರೆಂಡ್ಸ್, ಬಟ್ಟೆ ಕರೆಂಟ್ ಇದ್ದಿಲ್ಲ ಪಾಪ. ನನ್ನ ಮಗ ಹೊರಗೆ ಅಲ್ಲ ಅದು ತಿಂಬದ ಅನ್ಬೇಕು. ಅದು ಇದು ಲೆಮನ್ ರೈಸ್ ಪ್ಯಾಕೆಟ್ ತಗೊಂಡ್ಬಂದಿದ್ದೆ, ಕೊಡ್ತಾನೆ ಅದನ್ನು. ಇವಾಗ ಬಾರಿ ಕಲ್ತ್ಬಿಟ್ಟ ಫ್ರೆಂಡ್ಸ್. ಒಂದು ತಿಂಗಳು ಊರಾಗಿದ್ನಲ್ಲ, ಅಲ್ಲಿ ಅಂಗಡಿ ಕರ್ಕೊಂಡೋಗಿ ಅಭ್ಯಾಸ ಮಾಡಿಬಿಟ್ರೆ ಈಗ ಅಂಗಡಿಗೆ ಬರೀ ಅಂಗಡಿ ಐಟಮ್ ಬೇಕಂತಾನೆ. ಮಕ್ಕಳು ಎದ್ದು ಬಿಡ್ಸಕ್ಕೆ ಹಠ ಮಾಡ್ತಿದ್ದಾನೆ, ಅಂಗಡಿ ಹೋಗ್ಬೇಕಂತ. ಇದು ಬಿಡಿಸ್ಬೇಕು, ಈ ಜಾಸ್ತಿ ಅಂಗಡಿ ಐಟಮ್ಸ್ ತಿನ್ನಿಸ್ಬಾರ್ದು. ಜಾಸ್ತಿ ನನ್ನ ಮನೆಗೆ ಏನಾದ್ರು ಮಾಡ್ಕೊಡಿದ್ದೆ, ಇಲ್ಲಾಂದ್ರೆ ಹಣ್ಣು ತಿನ್ನಿಸ್ತಿದ್ದೆ ಜಾಸ್ತಿ. ಈಗಿಲ್ಲ, ಹಣ್ಣು ಕೊಟ್ಬಿಟ್ಟು ಎದ್ದ ತಕ್ಷಣ ಅಂಗಡಿ ಹೋಗ್ಬ ಅಂತ ಕಲ್ತಾನೆ. ಒದಿಗಿಲ್ಲ ನಮ್ಮ ಫ್ರೀಗೆ ಅಲ್ಲ, ಒದಿಗಿಲ್ಲ. ಬೇಸ್ಕ ಹಿಂಗೆ ಹೊರಗೆ ಬರ್ತಾನ ಪೈಸೆ ಅವ್ನು ಬಿಟ್ಟಿರ್ತಾವ ಫ್ರೆಂಡ್ಸ್. ಅಕ್ಕ ಹಿಂಗೆ ಹಾಕೊಂಡು ಹೋಗಮ್ಮ ಅಮ್ಮ ಬಾ ಪೈಸೆ ಹೇಳಿ ಕೊಟ್ಟಾರಪ್ಪ ಅಂದರೆ ಅಪ್ಪ ಕೊಡ್ತು. ಅವ್ರಪ್ಪ ಅವ್ನು ಬೆಳಿಗ್ಗೆ ಹೇಳೋಕೆ ಕೂತ್ಬಿಡೋಣ. ಅಂದರೆ ಅವ್ರು ಇವ್ನು ಮಲ್ಕೊಂಡಿದ್ದಾಗ ಅವ್ರು ಹೋಗ್ತಾರ, ಹಂಗಾಗಿ ಹೆಚ್ಚಿರಲ್ಲ. ಅವ್ನಿಗೆ ಏನೇನು ಬೇಕನ್ನೋದು ತಿಂತು ಹಂಗೆ ಹೇಳ್ತಾರೆ. ಇನ್ನೇನು ಹೋಗೋದ್ನಾಗ ಹೇಳಿ ಹೋಗ್ತಾರ. ಅಂದರೆ ಅವರು ಎದ್ದಾಗ ಇವ್ನು ಎದ್ದಿರಲ್ಲ, ಹೋಗೋ ಟೈಮ್ನಾಗ ಎಬ್ಬಿಸೋತಾರ, ಮಾತಾಡ್ಸೋತಾರ ಇವನ್ನ. ಅದೇ ರೀತಿ ಮಾತಾಡ್ಸಿದಾಗ ರೊಕ್ಕ ಕೊಟ್ಟು ಹೋಗ್ತಾರ. ಅದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಾನ. ಅಪ್ಪ ಇಲ್ಲಿಟ್ಟು ಹೇಳ್ತಾರೆ ಟಿವಿ ಮುಂದೆ, ಅದನ್ನ ನೆನ್ಬಿಟ್ಬಿಟ್ಟಾನ. ಈ ಅಮ್ಮ ಪೈಸೆ ಇಲ್ಲಿ ಅಂತ. ಅವ್ರು ಇಟ್ಟೋಗಿಲ್ಲ ಅಂದ್ರೆ ಅವಾಗ ಹೆಂಗೆ ಮಾಡ್ತಾನ ಅಲ್ಲ ಪ್ರೀ? ಪಪ್ಪ ಇಟ್ಟೋಗಿಲ್ಲ ಅಂದ್ರೆ ಅವಾಗ ಹೆಂಗೆ ಮಾಡ್ತಪ್ಪ? ಪ್ರೀ ಮಂಗನೆ, ಪಪ್ಪ ಇಟ್ಟಾಗಿಲ್ಲ ಅಂದ್ರೆ ಹೆಂಗ್ ಮಾಡ್ತಿ? ಬಟ್ಟೆ ಮಾಡಿಸಿ ಅಕ್ಕಿ ನೆನೆ ಹಾಕಿನಿ. ಮಾಡತ್ನ ತೋರಿಸ್ತೀನಿ ಫ್ರೆಂಡ್ಸ್. ಅಂದರೆ ಅನ್ನ ಮಾಡತ್ನ ಏನು ಮಾಡ್ತೀನಿ ಅಂದರೆ, ಇವಾಗೇನು ಬಿರಿಯಾನಿ ಪ್ರೀ ಚುಪ್ಪಪ್ಪ, ಬಿರಿಯಾನಿ ಮಾಡತ್ನಾಗ ಹೆಂಗೆ ಅನ್ನ ಫಸ್ಟ್ಗೆ ಮಾಡ್ಕೊಂತೀವಲ್ವ, ಅನ್ನ ಮಾಡ್ಕೊಳ್ಳೋವಾಗ ಅದೇನು ಚಕ್ಕೆ ಲವಂಗ ಅವೆಲ್ಲ ಹಾಕ್ತೀವಲ್ವ ಪಲಾವ್ ಎಲೆ, ಅವಾಗ ಅದೆಲ್ಲ ಹಾಕಿ ಅನ್ನ ಮಾಡ್ಕೊಂಡ್ಬಿಡ್ತೀನಿ. ಅಕ್ಕಿ ಈಗ ನೆನೆ ಹಾಕಿದ್ದೀನಿ. ಈಗ 6 ಆಗಿದೆ. ಇನ್ನು ನಾವು ಉಂಬದು ಲೇಟು, 8:30 9 ಗಂಟೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋಣ. ಇದು ಮಾಡಿಸಿಟ್ಕೊಂಡ್ಬಿಡ್ತೀನಿ. ಏನಪ್ಪ ಇಲ್ಲಿ ಬಂದ್ ಮಾಡಿ ನೀನು ಕಾಣಿಸಲ್ಲ ಅಲ್ಲಿ. ಇಲ್ಲಿ ಬಮ್ಮ ಪ್ರೀ, ನೀನು ಆಗಿ ಹೇಳೋದು ಮರ್ತ್ಬಿಟ್ಟಿ ಅಲ್ಲಪ್ಪ. ಹೇಳ
ಮುಂದಕ್ಕೆ ಏ ಕತ್ತೆ ಆಮೇಲೇನು ಈ ಮತ್ತೆ ಮತ್ತೆ ಏ ಹೂ ಮರ್ತ್ಬಿಟ್ಟ ಫ್ರೆಂಡ್ಸ್, ಎಲ್ಲ ಮರ್ತ್ಬಿಟ್ಟ. ನನಗೊಂದು ಆರಾಮಿದ್ದಿಲ್ಲ, ಸ್ವಲ್ಪ ಹೇಳ್ಕೊಟ್ಟಿಲ್ಲ. ಇನ್ನು ಅಲ್ಲೋದ್ರೆ, ಇನ್ನು ಇಲ್ಲಿದ್ರೆ ಭಯ ಐತೆ. ಅಲ್ಲೋದ್ರೆ ಇನ್ನು ಅವ್ರ ಅಜ್ಜಿ, ಅವ್ರ ಚಿಕ್ಕಿ, ನಮ್ಮ ತಂಗಿ ಇನ್ನು ಬಡಿಯಕ್ಕ ಜಾಸ್ತಿ ಮುದ್ದು ಮಾಡ್ತಾರ ಪಾಪ ಮೊಮ್ಮಗ ಅಂತ. ಇನ್ನು ಭಯ ಇಲ್ಲಂಗೆ ಆಗ್ಬಿಟ್ಟಿದೆ. ಇನ್ನು ಹೇಳ್ಕೊಡೋದು ಕೂಡ ಇಲ್ಲ. ಆದ್ರೂ ನಮ್ಮ ತಂಗಿ ಹೇಳ್ತಿದ್ಲ, ಸ್ವಲ್ಪ ಬೇರೆ ಗತಿಸಿದ್ರೆ ನಮ್ಮಮ್ಮ ಅವ್ರು ನಮ್ಮ ತಂಗಿ ಬೈತಿದ್ರಲ್ಲ, ಹಂಗಾಗಿ ಜಾಸ್ತಿ ಕಲ್ತ್ಬಿಟ್ಟಾನ. ಈಗ ಊರಿಗೆ ಹೋಗೋದ್ರಿಂದ ಈಗ ಅಂಗಡಿ ಹಂಗೆ ಅವ್ನು ಅಷ್ಟು ಆಟ ಮಾಡ್ತಾನೆ. ಹಂಗೆ ಮಕ್ಕಳು ಎದ್ದ ತಕ್ಷಣ ಅಂಗಡಿ ಹೋಗೋಣ ಬಾ, ಭಾರಿ ಆಟ ಕಲ್ತದ. ಹಿಂಗೆ ಮಕ್ಕಳು ಜಾಸ್ತಿ ಮಂದಿದು ಮುದ್ದು ಮಾಡ್ತಾರಲ್ವಾ, ಹಿಂಗೆ ಆಗ್ತದ. ಪ್ರಿಯ ಮಗ್ನೆ ಹೇಳ್ ಮಗ್ನೆ, ಆ ಈ ಉ ರು ರು ಎ ಐ ಐ ಓ ಓ ಔ ಅಂ ಅಹ ಅಹ ಎ ಬಿ ಸಿ ಡಿ ಇ ಎಫ್ ಹೇಳಪ್ಪ ಹೇಳಪ್ಪ, ನೀನ್ ಹೇಳ್ಬೇಕಪ್ಪ ಒಬ್ಬತ್ತು. ಅಲ್ಲಿ ಬರ್ಕೊತೀನ ನೀನ್ ಹೇಳ, ನಾನು ಹೇಳ್ಕೊಟ್ಟಂಗ. ಬಾಯ್ ಶ್ರೀಮನೆ ಬಾ, ಬರ್ರಿ 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 ಹೇಳಪ್ಪ. 1 2 3 1. ಇಲ್ಲಪ್ಪ ಅಂಗಡಿ ಎಲ್ಲಿ ಹೋಗಲ್ಲ ನಾನು, ಇಲ್ಲಪ್ಪ ಹಿಂಗೆ ಅಲ್ಲಿ ಹುಟ್ಟಿದೆ ಬಾ ಹೋಗೋಣ ಬಾ ಅಂತ ಕರೀತಾರೆ. ಇಲ್ಲಪ್ಪ ನೋ, ನಿಮ್ಮ ಪಪ್ಪ ಏನು ಪೈಸೆ ಕೊಟ್ಟೋಗಾರ? ಕೊಟ್ಟೋಗಿಲ್ಲ, ನಿಮ್ಮ ಪಪ್ಪ ಪೈಸೆ ಕೊಟ್ಟೋಗಿಲ್ಲ ಪ್ರೀ. ನೋಡಿ ನೀನು ಎಷ್ಟು ಬಟ್ಟೆ ಅದ ನೋಡಿ, ನಿನಗ ಇಷ್ಟ ಹತ್ರ ಬಟ್ಟೆ. ಏ ನೋ, ಏ ಪಪ್ಪ ಬಂದಿಲ್ಲ ಬಾ, ಇನ್ನ ಗಾಡಿ ಸೊಟ್ಟಕ್ಕೆ ಹೊರ ಪ್ರಿಯ ಬಾ ಮಗ್ನೆ ಬಾಪ. ಓಕೆ ಫ್ರೆಂಡ್ಸ್, ಅಡಿಗೆ ಮಾಡೋದನ್ನ ಕಾಣ್ತೀನಿ. ಈಗ ಹೊರಗೆ ಹೋಯ್ದು ಅವ್ರನ್ನ ಎತ್ಕೊಂಬರ್ಬೇಕು. ನೋಡಿ ಇದು ಕಲ್ಸ್ಕೊತಿದ್ದೀನಿ ಗೋಬಿ ಮಾಡ್ಕೊಳಕ್ಕೆ ಫಸ್ಟಿಗೆ. ಹಾಗಾಗಿ ಇದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾರ್ನ್ ಪೌಡ್ರ್ ಹಾಕ್ತೀನಿ ಇದಕ್ಕೆ. ನೋಡಿ ನಾನು ಒಂದು ಸ್ವಲ್ಪ 2 ಇಡಿ ಅಷ್ಟು ತಗೊಂಡಿದ್ದೀನಿ. ಕಾರ್ನ್ ಪೌಡ್ರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಕೊತೀನಿ. ಹಾಗೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂತ ಕಲಿಸ್ಕೊಂಬಿಡ್ತೀನಿ. ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಈಗ ಇದೊಂದು ಸ್ವಲ್ಪ ನೆನೆಯಕ್ಕೆ ಬಿಟ್ಬಿಡ್ತೀನಿ. ನೋಡಿ ಇಷ್ಟಿದ್ರೆ ಸಾಕು. ನೋಡಿ ಇದು ಕಲಸಿಟ್ಕೊಂಡಿದ್ನಲ್ವ, ಇವಾಗ ಅದು ಫ್ರೈ ಮಾಡ್ಕೊತಿದ್ದೀನಿ ಎಣ್ಣೆಲ್ಲ ಹಾಕಿ.
ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ, ಈಗ ತಕ್ಕೊತೀನಿ. ಇನ್ನೂ ಸ್ವಲ್ಪ ಉಳಿದಿದೆ, ಅದನ್ನು ಹಾಕ್ಕೊತೀನಿ ಅದಕ್ಕೆ. ನೋಡಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಗೋಬಿ. ಈಗ ಒಂದು ಸ್ವಲ್ಪ ತೆಗಿತೀನಿ ಇದು, ಯಾಕಂದರೆ ಇದು ಡ್ರೈ ಗೋಬಿ ತಿನ್ನೋಕೆ ಇಷ್ಟಪಡ್ತಾರೆ ನಮ್ಮ ಮನೆಯಾಗ. ಯಾಕಂದರೆ ಒಂದು ಸ್ವಲ್ಪ ತೆಗೆದು ಒಂದು ಸ್ವಲ್ಪ ಮಾಡ್ತೀನಿ. ಈಗ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವ, ಅದೇ ಎಣ್ಣೆಲಿ ಮಾಡ್ತೀನಿ ಈಗ. ನೋಡಿ ಕೊಡ್ದಿದ್ದು ಎಣ್ಣೆ ತಕ್ಕೊಂಡು ನಾನು ಎಷ್ಟು ಬೇಕಷ್ಟು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊತಿದ್ದೀನಿ. ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ನಾನು ಗೋಬಿ ದಮ್ ಬಿರಿಯಾನಿ ಮಾಡೋಕ್ಕೆ ಈರುಳ್ಳಿ ಮತ್ತು ಕ್ಯಾರೆಟು ಮತ್ತು ಸೌತೆಕಾಯಿ ಟೊಮೊಟೊ ಕೊಯ್ದಿಟ್ಕೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿಯನ್ನು ನೋಡಿ, ಮತ್ತು ಹಸಿಮೆಣಸಿನ್ಕಾಯಿನ ಬಟ್ ಖಾರ ಹಾಕ್ತೀನಿ, ಇರಲಿ ಒಂದು ಸ್ವಲ್ಪ ತಿನ್ನತ್ನಾಗ ಸೈಡಿಗೆ ಕಡೆಗೆ ಬರುತ್ತಂತ ಅಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಅದು ಚೆನ್ನಾಗಿ ಬ್ರೌನ್ ಕಲರ್ ಆಗಲಿ. ಇನ್ನೊಂದು ಏನಪ್ಪ ಅಂದರೆ ಸೌತೆಕಾಯಿ ಕ್ಯಾರೆಟ್ ಇಲ್ಲ ಅಂದ್ರೂ ನಡೆಯುತ್ತೆ, ಬಟ್ ನಮ್ಮ ಮನೇಲಿ ಇತ್ತಲ್ಲ ಅಂತೇಳಿ ನಾನು ಹಾಕ್ಕೊತಿದ್ದೀನಿ. ನೋಡಿ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತಿದು ಸೌತೆಕಾಯಿ ಕ್ಯಾರೆಟ್ ಏನು ಕೊಯ್ದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತೀನಿ. ಟೊಮೊಟೊ ಲಾಸ್ಟ್ ಹಾಕ್ಕೊತೀನಿ ಫಸ್ಟ್ ಬೆನ್ನಿಲ್ಲಿ. ನೋಡಿ ಕ್ಯಾರೆಟು ಸೌತೆಕಾಯಿ ಎಲ್ಲ ಹಾಕಿದ್ನಲ್ವ, ಅದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ನೋಡಿ ಅಲ್ಲ ಬೆಳ್ಳುಳ್ಳಿ ಚೆನ್ನಾಗಿ ಇದಾಗಿದೆ, ಎಣ್ಣೆಲಿ ಬೆಂದ್ಕೊಂಡಿದೆ. ಅದು ಹಾಕಿದ ಕಾಣ್ತಾನೆ ಇಲ್ಲ, ಎಲ್ಲ ಅದು ಕ್ಯಾರೆಟಿಗೆ ಸೌತೆಕಾಯಿ ಹಂಚ್ಕೊಂಬಿಟ್ಟಿದೆ, ಅಂದರೆ ಬೆಂದಿದೆ ಅಂತೇಳಿ. ಈಗಿದೆ. ಇವಾಗ ಟೊಮೆಟೊ ಹಾಕ್ಕೊತೀನಿ, ಒಂದೆರಡು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ. ತಿನ್ನಪ್ಪ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು. ಅವಾಗಲೇ ರೈಸ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನಾನು ಚಕ್ಕೆ ಲವಂಗ ಮತ್ತು ಇದು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅಂದರೆ ನೀರು ಕುದಿಯೋದನ್ನ ಹಾಕ್ಕೊಂಡು ನೀರು ಕುದ್ಮೇಲೆ ಅದು ತೆಗೆದು ಅಕ್ಕಿ ಹಾಕ್ಕೊಂಡಿದ್ದೀನಿ. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಬೆಣ್ಣೆಗೆ ಬಿಟ್ಬಿಡ್ತೀನಿ ಇದನ್ನು. ನೋಡಿ ಇದು ಟೊಮೆಟೊ ಚೆನ್ನಾಗಿ ಬೆಂದ್ಕೊಂಡಿದೆ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಾಕ್ಕೊತೀನಿ, ಒಂದು ಸ್ವಲ್ಪ. ನೋಡಿ ಹಾಗೆ ಒಂದು ಸ್ವಲ್ಪ ಲೆಮನ್ ರೈಸ್ ಹಾಕ್ಕೊತಿದ್ದೀನಿ, ಯಾಕಂದರೆ ಇದು ನಿಂಬೆಹಣ್ಣಿಂದ ಇದು ಬರುತ್ತಲ್ವ, ಹುಳಿ ಹುಳಿ ಹುಳಿ, ಹಾಗಾಗಿ. ಇಲ್ಲ ಇದು ಸ್ಕಿಪ್ ಮಾಡಿ ನಿಂಬೆಹಣ್ಣಾದರೂ ಹಿಂಡ್ಕೋಬೋದು, ಇಲ್ಲಾಂದರೆ ವಿನೆಗರ್ ಆದರೂ ಹಾಕ್ಕೋಬೋದು. ನಾನು ಹಾಕ್ಕೊತಿಲ್ಲ, ಲೆಮನ್ ರೈಸಿಂದ ಇದೈತಲ್ವ, ಹಾಗಾಗಿ ಇದು ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಹಾಕ್ಕೋಬೇಕು. ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಏನಪ್ಪ ಆಯ್ತಾ? ಆಯ್ತು ಮುಣಿಸ್ನ ಆಯ್ತು. ನಿಂದು ನನ್ನ ಮಕ್ಕವಲ್ಲೇ ಕ್ಯಾರೆಟ್ ಸ್ವಲ್ಪ ಕೊಟ್ಟಿದ್ದೀನಿ ತಿನ್ನೋಕೆ, ಅದು ಆಯ್ತಂತೆ. ಗೋಬಿ ಕೊಟ್ಟರೆ ಇವಾಗ ಅದನ್ನೇ ತಿನ್ಕೊಂಡು ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ಕೊಟ್ಟಿಲ್ಲ ಊಟ. ಆಯಿತು ಕೊಡ್ತೀನಿ. ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ, ಒಂದು ಸ್ವಲ್ಪ ಹಾಕ್ಕೊತೀನಿ, ಯಾಕಂದರೆ ಆವಾಗಲೇ ಪೆಪ್ಪರ್ ಪೌಡ್ರು ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ವ, ಹಾಗಾಗಿ. ಎಷ್ಟು ಮಾಡ್ತದೆ ಹುಡುಗ. ಆಯ್ತಪ್ಪ, ಮಮ್ಮ ಹಾಕಿ ಕಲಸಿ ಕೊಡ್ತೀನಿ. ನೋಡಿ ಇದೆಲ್ಲ ಆಯ್ತು. ಈಗ ಗೋಬಿ ಮಾಡ್ಕೊಂಡಿದ್ನಲ್ವ ಅದು ಹಾಕ್ಕೊತೀನಿ ಅದಕ್ಕೆ. ನೋಡಿ
ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಇದು ಮುಚ್ಚಿಬಿಡೋಣ, ಯಾಕಂದರೆ ಗೋಬಿ ಸ್ವಲ್ಪ ಇದೆಲ್ಲ ಹಾಕಿವಲ್ಲ ಮಸಾಲ, ಅದಕ್ಕೆ ಹೀರ್ಕೋಬೇಕು, ಅಂದರೆ ಅದಕ್ಕೆ ಹತ್ತಬೇಕಲ್ವ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಬಿಡೋಣ. ನೋಡಿ ಸ್ವಲ್ಪ ಹೊತ್ತು ಆದ್ಮೇಲೆ ತೆಗಿತಿದ್ದೀನಿ. ಇವಾಗ ಇದನ್ನ ಒಂದು ಸ್ವಲ್ಪ ತಕ್ಕೊಂಡ್ಬಿಡ್ತೀನಿ. ನಾನು ಸ್ವಲ್ಪ ಯಾಕೆ ತಗೊಂಡಿದ್ದೀನಿ ಅಂದರೆ ಬೆಳಿಗ್ಗೆ ಅನ್ನ ಐತೆ, ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯ್ತು ಅಂತ ತಗೊಂಡಿದ್ದೀನಿ. ನೋಡಿ ಈಗ ಅನ್ನ ಹಾಕ್ಕೊತಿದ್ದೀನಿ, ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು, ಒಂದು 15 ನಿಮಿಷ ಬಿಟ್ಬಿಡೋಣ ಇದನ್ನೀಗೆ. ನೋಡಿ ಈಗ 15 ನಿಮಿಷ ಆದಮೇಲೆ ಓಪನ್ ಮಾಡ್ತಿದ್ದೀನಿ. ನೋಡಿ ಇವಾಗ ಒಂದು ಸೈಡ್ಲಿಂದ ಕಲ್ಸ್ಕೊಂಡು ಬರಬೇಕು. ನೋಡಿ ರೆಡಿ ಆಯಿತು. ಇಷ್ಟೇ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್. ಅಂದರೆ ಜಾಸ್ತಿ ಗೋಬಿ ರೈಸು ಎಲ್ಲ ಮಾಡಿ ಏನು ಬೇಸರ ಆಗಿರ್ತೈತಲ್ಲ, ಅದು ಇದು ಒಂದೇ ನಮ್ಮನಿಂದ. ಬಟ್ ಇದು ಮಾತ್ರ ಟೇಸ್ಟ್ ಸಕ್ಕತ್ತೇ ಇರುತ್ತೆ. ಗೋಬಿ ರೈಸಿಗಿಂತ ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತು ಯಾವ ಸಾಸೆ ಹಾಕಿಲ್ಲ ನೋಡಿ ನಾನು. ನೋಡಿ ನೋಡೋಕೆ ಎಷ್ಟು ಟೇಸ್ಟಿ ಆಗಿದೆ ಅಲ್ವಾ. ನೋಡಿ ರೆಡಿ ಆಯ್ತು. ಇದು ಮೆಣಸಿನ್ಕಾಯಿ ಯಾಕಂದರೆ ಹಿಂಗೆ ತಿನ್ನತ್ನಾಗ ಹಿಂಗೆ ಸೈಡಿಗೆ ತಿನ್ನಕ್ಕೆ ಬರುತ್ತೆ ಅಂತೇಳಿ ಅದಕ್ಕೆ ನಾನು ಸಣ್ಣ ನೋಡಿ ಹಾಕಿದ್ದೆ. ನೋಡಿ ರೆಡಿ ಆಯಿತು ಗೋಬಿ ದಮ್ ಬಿರಿಯಾನಿ. ಇಷ್ಟೇ. ನೀವೊಂದು ಟೈಮ್ ಟೇಸ್ಟ್ ಮಾಡಿ, ಅಂದರೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ. ನಾನು ಯಾವಾಗಲೂ ಅದೇ ಹೇಳೋದು, ನಾನು ಹೇಳೋದು ಬೇರೆ ಆಗುತ್ತೆ, ನೀವು ಮಾಡಿ ನೋಡಿದರೆ ಬೇರೆ ಆಗುತ್ತೆ ಅಂತೇಳಿ. ಓಕೆ ಫ್ರೆಂಡ್ಸ್, ಇವಾಗ ಪ್ರಿಯಾಂಕನವ್ರಪ್ಪ ಬಂದಮೇಲೆ ಅವರು ತಿಂದು ಹೇಳ್ತಾರೆ ಹೇಗಿದೆ ಅಂತೇಳಿ. ಇನ್ನು ಅವ್ರು ಬಂದಿಲ್ಲ, ಅಷ್ಟವರು ಪ್ರಿಯಾಂಶಿಗೆ ಊಟ ಮಾಡಿಸ್ತೀನಿ. ಪ್ರಿಯೇ ಬಾ ಮಗನೆ. ಒಳ್ಳೆ ಐಡಿಯಾ ಫ್ರೆಂಡ್ಸ್, ಅದು ಸೀಟ್ ಬೆಲ್ಟ್ ಇದ್ದಂಗಿದೆ. ಊಟ ಮಾಡೋವರೆಗೆ ಎಲ್ಲಿ ಓಡೋಗ್ಬಾರ್ದು ಪ್ರಿಯಾಂಶ್. ಅಲ್ಲಪ್ಪ, ಊಟ ಮಾಡೋಕೆ ಒಂದು ಒಳ್ಳೆ ಉಪಯೋಗ ಆಗಿಬಿಟ್ಟಿದೆ ಸೈಕಲ್. ಇವಾಗ ತೆಗಿ ಅಂತ 4 ತೆಗಿ ಹಾಕಿದೆ. ನೀನು ಗೋಬಿ ಅಲ್ಲೇ ಗೋಬಿ ಮಮ್ಮು ಚುಪ್ಪರ್ ಮಮ್ಮು ಅಂತ ತಮ್ಮ ಇದು ಇಲ್ಲಿ. ಓಪ ಇಲ್ಲ, ಚುಪ್ಪರ್ ಗೋಬಿ ಚುಪ್ಪರ್ ಗೋಬಿ. ಪ್ರಿಯೆ ಸೂಪರಾ, ಸೂಪರ್ ವಾ. ಓಕೆ ಫ್ರೆಂಡ್ಸ್, ನೀವು ಊಟ ಮಾಡಿಸಿ ಅವ್ರ ಪಾಪ ಬಂದ್ಮೇಲೆ ಕಾಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೇನು ಪ್ರಿಯಾಂಕನವ್ರಪ್ಪ ಅವ್ನಿಗೆ ಊಟ ಮಾಡ್ಸೋದ್ನಾಗ ಬಂದ. ಇನ್ನು ಅವ್ನು ಬಿಸ್ಕೆಟ್ ಬ್ರೆಡ್ ನೋಡಿ ಇನ್ನು ಊಟವಲ್ಲ ನಾನು ಅದೇ ತಿಂತೀನಿ ಅಂತಂದು ಹೇಳ್ತಿದ್ದ. ಅಷ್ಟರಲ್ಲಿ ಅವ್ನು ಹಠ ಮಾಡೋಕ್ಕೆ ನಿಂತ್ಬಿಟ್ಟ. ಇನ್ನು ಅದು ಊಟನೂ ಸ್ವಲ್ಪ ಇದು ಮಾಡಿಸ್ಲಿಲ್ಲ, ಹಾಗಾಗಿ ವಿಡಿಯೋನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ ಗಲಾಟೆಯಲ್ಲಿ ನಾವು ಊಟ ಮಾಡ್ಕೊಂಬಿಟ್ಟಿವಿ. ಹಾಗಾಗಿ ಅಂದರೆ ಈ ರೀತಿ ತಂದು ಇಟ್ಕೊಂಡ್ರೆ ಅವ್ನಿಗೆ ಅವನು ಕೇಳ್ದಾಗ ಕೊಡೋಕ್ಕಿರುತ್ತಂತೇಳಿ ಈ ರೀತಿ ತಂದು ಇಟ್ಬಿಡ್ತಾರೆ ಅವನಿಗೆ. ಇನ್ನು ಅವ್ನು ನೋಡಿಬಿಟ್ನಲ್ಲ, ಇನ್ನು ಅವನಂತೂ ಊಟ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಜ್ಯೂಸು ಮತ್ತು ಅವೇನು ತಗೊಂಬಂದಿದ್ರು, ಅದರಲ್ಲೇ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್